ಅರ್ಜುನ್, ಆಣೆ ಮಾಡಿ ಹೇಳು ನೋಡೋಣ ಅಂತ ನನ್ ಪಕ್ಕ ಬಂದು ನಿಂತ್ಕೊಂಡ. ನಂಗೆ ಮಾತು ತಡವರಿಸೋಕೆ ಶುರು ಆಯಿತು. ನಾನು, ಅದು, ಅಜ್ಜು ಅಂತ ಅವನ ಮುಖ ನೋಡ್ದೆ. ಅಷ್ಟ್ರಲ್ಲಿ ಅಚಾನಕ್ ನಡೆದೇ ಹೋಗಿತ್ತು. ಅವನ ಕೈ ನನ್ ತಿಕಾನ ಹಿಚುಕಿ ಹಿಡಿದು ನನ್ನನ್ನ ಅವನ ದೇಹಕ್ಕೆ ಅಂಟಿಕೊಳ್ಳೋ ತರ ಸೆಳೆದುಕೊಂಡ. ಅವನ ತುಟಿಯಿಂದ ನನ್ ತುಟಿಗಳನ್ನ ಲೊಚ್ಚಕ್ಕಂತ ಚುಂಬಿಸಿಯೇ ಬಿಟ್ಟ. ನಾನು ಕೊಸರಾಡಿದೆ, ಒದ್ದಾಡಿದೆ. ಆದ್ರೆ ಅವನ ಬಲಾಢ್ಯ ಕೈಗಳಿಂದ ಬಿಡಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ಲೇ ಇಲ್ಲ. ಕಿರುಚೋದು ಬಿಡಿ, ಮಾತಾಡೋದಕ್ಕೂ ಆಗದಂಗೆ ಲಿಪ್ ಲಾಕ್ ಮಾಡಿದ್ದ ಅರ್ಜುನ್. ಒಂದೆರಡು ನಿಮಿಷ ಒದ್ದಾಡಿ ನಂಗೂ ಮೈಯೆಲ್ಲಾ ಬಿಸಿಯೇರಿ ಗಂಡಿನ ಸ್ಪರ್ಶ ಸುಖಕ್ಕೆ ಮರುಳಾಗಿ ನಾನು ಕೂಡ ಅವನಿಗೆ ಶರಣಾಗೋಕೆ ತಯಾರಾದೆ. ಅವನು ನನ್ನ ಅಂಡನ್ನು ಎಷ್ಟು ಗಟ್ಟಿಯಾಗಿ ಹಿಡಿದು ಅವನ ಕಡೆ ಒತ್ತಿಕೊಂಡಿದ್ದ ಅಂದ್ರೆ ಅವನ ನಿಗುರಿದ ತುಣ್ಣೆ ನನ್ನ ಲೆಗ್ಗಿನ್ಸ್ ಮೇಲೇನೆ ನನ್ನ ತುಲ್ಲಿಗೆ ಒತ್ತಿ. ತುಲ್ಲೆಲ್ಲಾ ಬಿಸಿ ಬಿಸಿಯಾಗಿತ್ತು. ಏನೋ ಹೊಸ ಅನುಭವ, ಹಾಯಾಗಿದೆ ಅನ್ಸಿ ನನ್ನ ದೇಹವನ್ನು ಅವನಿಗೊಗ್ಸಿ ನನ್ನ ತುಟಿಗಳ ಜೇನು ಹೀರುತ್ತಿದ್ದ ಅರ್ಜುನ್ಗೆ ನಾನು ಪೂರ್ತಿಯಾಗಿ ಸಹಕರಿಸೋಕೆ ಶುರು ಮಾಡ್ದೆ. ನನ್ನ ಸೊಂಟ ಬಳಸಿ ನನ್ನ ಅಂಡುಗಳನ್ನು ಹಿಚುಕುತ್ತಾ ಅವನು ನನ್ನ ತುಟಿಗೆ ಕಚ್ಚುತ್ತಾ ಚುಮ್ಮಿಸುತ್ತಿದ್ದರೆ ನಂಗೆ ತಡೆಯೋಕೇನೆ ಆಗ್ತಿರ್ಲಿಲ್ಲ. ಹದಿಹರೆಯದ ಬಯಕೆ, ಯಾಕೋ ಎಲ್ಲಾನೂ ಬೇಕು ಅಂತ ಅನ್ಸೋಕೆ ಶುರುವಾಗಿತ್ತು. 5-6 ನಿಮಿಷ ಜೋರಾಗಿ ಅಂತ ಅವಸರ ಮಾಡೋಕೆ ಶುರು ಮಾಡ್ದೆ. ಅರ್ಜುನ್, ನಂಗೂ ಅಷ್ಟೇ ಕಣೆ, ಸ್ವಲ್ಪ ತಡ್ಕೋ, ಇಬ್ರೂ ಜೊತೆಗೆ ಬಿಡೋಣ ಅಂತ ಜೋರಾಗಿ ಪಚ್ ಪಚ್ ಅಂತ ಶಬ್ದ ಬರೋ ತರ ಹೊಡೀತಿದ್ದ. ಆದರೆ ನಂಗೆ ತಡೆಯೋಕೇನೆ ಆಗದೆ 2-3 ಸಲ ಸೊಂಟನ ಮೇಲೆ ಕೆಳಗೆ ಮಾಡಿ ಉಫ್ ಉಫ್ ಅಂತ ಏದುಸಿರು ಬಿಡುತ್ತಾ ನನ್ ತುಲ್ಲಿನ ರಸಾನ ಸ್ಖಲಿಸಿಯೇ ಬಿಟ್ಟೆ. ಅರ್ಜುನ್, ಏನ್ ಬಿಸಿ ಅನು ನಿನ್ ರಸ, ಆಹಾ ಅಂತ 5-6 ಬಾರಿ ಎತ್ತೆತ್ತಿ ಹೊಡೆದು ಆಹ ಆಹ ಅಂತ ಏದುಸಿರು ಬಿಡುತ್ತಾ ಬಿಸಿ ಬಿಸಿಯಾಗಿ ಅವನ ವೀರ್ಯವನ್ನು ನನ್ನ ತುಲ್ಲಿನೊಳಗೆ ಕಾರಿಕೊಂಡ. ಇನ್ನೊಂದೆರಡು ಬಾರಿ ಎತ್ತಿ ಎತ್ತಿ ಹೊಡೆದು ಇರೋ ರಸವನ್ನೆಲ್ಲ ನನ್ನ ತುಲ್ಲಿನೊಳಗೆ ಪೂರ್ತಿಯಾಗಿ ಸುರಿಸಿ ತುಣ್ಣಿನ ನನ್ನ ತುಲ್ಲಿನ ಆಳಕ್ಕೆ ಒತ್ತಿ ಹಿಡಿದು ನನ್ನ ಮೇಲೆ ಬಿದ್ದುಕೊಂಡ. ಅವನ ಬಿಸಿ ರಸ ನನ್ನ ತುಲ್ಲಿನೊಳಗೆ ಸುರಿಯುತ್ತಿದ್ದಂತೆ ಹಿತವಾದ ಸುಖ ಅನುಭವವಾಗಿ ಅವನ ತುಣ್ಣೆಯ ರಸವೆಲ್ಲ ನನ್ನ ತುಲ್ಲಿನೊಳಗೆ ಸೇರಿಕೊಳ್ಳುವಂತೆ ತೊಡೆ ಅಗಲಿಸಿ ಕಾಲುಗಳನ್ನು ಅವನ ಅಂಡುಗಳ ಮೇಲೆ ಸುತ್ತಿಕೊಂಡು ಅವನನ್ನು ನನ್ನ ಮೇಲೆ ಬಾಚಿಕೊಂಡೆ. ನನ್ನ ತುಲ್ಲಿನೊಳಗೆ ಬಿಸಿ ರಸ ಏನು ಹೊಸ ಅನುಭವ ಕೊಟ್ಟಿತ್ತು. ಅಕಸ್ಮಾತಾಗಿ ಆದ ಈ ಮಿಲನ ಇಬ್ಬರಿಗೂ ಸಂತೃಪ್ತಿಯಾಗಿತ್ತು. 10 ನಿಮಿಷದ ನಂತರ ಇಬ್ಬರೂ ಮೇಲೆದ್ದೆವು. ಎದ್ದು ನಿಂತಾಗ ತುಲ್ಲಿನಿಂದ ರಸ ತೊಡೆಯ ಮೇಲೆ ಸುರಿಯುತ್ತಿತ್ತು. ಬಾತ್ರೂಮ್ಗೆ ಹೋಗಿ ಎಲ್ಲ ತೊಳೆದುಕೊಂಡು ಬಂದು ಬಟ್ಟೆ ಹಾಕೋತಾ, ಅಜ್ಜು, ನಾಳೆ ಟ್ಯಾಬ್ಲೆಟ್ ತಂದು ಕೊಡೋ ಜವಾಬ್ದಾರಿ ನಿಂದು ಅಂತ ನಗುತ್ತ ರೂಮಿಂದ ಹೊರಗೆ ಬಂದು ನಮ್ಮ ಬೆಡ್ರೂಮ್ಗೆ ಹೋದೆ ಸಂತೃಪ್ತಿಯಿಂದ. ಸ್ಮೃತಿ ಇನ್ನೂ ಕೂಡ ಗಾಢನಿದ್ದೆಯಲ್ಲಿದ್ದಳು.